ಸ್ಮೈಲ್ ಮಾಡ್ರಿ. ಹಂಗೆ ಸ್ವಲ್ಪ ಸ್ವಲ್ಪ ಹಿಂಗೆ ನಾನೇ ಬರ್ತೀನಿ. ಇದು ಹೆಂಗಿರ್ಬೇಕು ಅಂದ್ರೆ ಸ್ವಲ್ಪ ನೀವು ಈ ತರ ಡ್ರೆಸ್ ಹಾಕೊಂಬಂದ್ರೆ ನನ್ನ ರೇಂಜಿಗೆ ಫೋಟೋ ತೆಗಿಯಕ್ಕಾಗೋದಿಲ್ಲ. ಒಂದು ಕೆಲಸ ಮಾಡಿ, ಸಮಥಿಂಗ್ ಮಾಡರ್ನ್ ಆಗಿರೋ ಡ್ರೆಸ್ ಹಾಕೊಂಬನ್ನಿ. ಆಗ ನೋಡಿ ನಾನ್ ತೆಗಿಯೋ ಫೋಟೋ ರೇಂಜ್ ಚೇಂಜ್ ಆಗ್ಬಿಡ. ಅಣ್ಣ ಅಣ್ಣ ನಾನು ಅಣ್ಣ ಬರ್ತಿದ್ದಾರೆ. ಅಯ್ಯಯ್ಯೋ ನಿಮಗೇನಾಯ್ತ್ರಿ? ಅವ್ರು ನಮ್ ಚಿಕ್ಕಪ್ಪ. ಹೌದಾ? ನೋಡಿ ಆಕ್ಚುಲಿ ಈಗ ನೀವು ಹಾಕಿರೋ ಡ್ರೆಸ್ ತುಂಬಾ ಚೆನ್ನಾಗಿದೆ. ದಯವಿಟ್ಟು ಹೊರಗಡೆ ಮಾತ್ರ ಬರಬೇಡಿ. ನಾನು ಹಿಂಗೋಗಿ ಹಿಂಗೆ ಬಂದ್ಬಿಡ್ತೀನಿ. ಗುಡ್ ಮಾರ್ನಿಂಗ್ ಸರ್. ನಮಸ್ಕಾರ. ಏನಯ್ಯ ಎಲ್ಲ ಫೋಟೋಗಳು ಮುಚ್ಚಿಬಿಟ್ಟಿದ್ಯಾ? ಅದು ಧೂಳು ಕೊತ್ಕೊಳ್ಳುತ್ತೆ ಅಂತ. ನೀವು ಬರ್ತೀರಾ ಅಂತ ನಾನ್ ತೆಗಿತೀನಿ. ತೆಗಿಯಪ್ಪ. ಏನ್ ಸರ್ ಚೆನ್ನಾಗಿದೆಯಾ? ಯಾಕೆ ಹೊಡಿತಾ ಇದ್ದೀರಾ? ಅಣ್ಣವ್ರಿಗೆ ತುತ್ತಿನ ತಗೋತಪ್ಪ. ತೆಗಿಯ ಇದನ್ನ. ಬೇಡ ಸರ್, ಅದ್ರಲ್ಲಿ ಯಾವ ಫೋಟೋನೂ ಇಲ್ಲ. ಇದೆ ಇದೆ ಫೋಟೋ ಇದೆ ಫೋಟೋ ಇದೆ. ಮುತ್ತು ಕೊಡ್ತಾ ಇರೋದಕ್ಕೂ ಹೊಡಿತೀರಾ ಸರ್? ಚೇಚೆ, ಮುತ್ತು ಕೊಡೋದು ತುತ್ತು ಕೊಡೋದು ತಪ್ಪಲ್ಲಪ್ಪ. ಆದ್ರೆ ನಮ್ಮ ಅಣ್ಣವ್ರನ್ನ ವೈಟ್ ಅಂಡ್ ಬ್ಲಾಕ್ ಅಲ್ಲಿ ಇಟ್ಟು ನೀನ್ ಮಾತ್ರ ಕಲರ್ ಅಲ್ಲಿ ಪೋಸ್ ಕೊಟ್ಟಿದ್ಯಲ್ಲ, ಎಷ್ಟೋ ಧೈರ್ಯ ನಿನ್ಗೆ? ಏನೋ ನಿನ್ ರೇಂಜು? ನಿಮ್ಮ ರಿವೆಂಜ್ ಮುಂದೆ ನನ್ನ ರೇಂಜ್ ಎಲ್ಲ ಹೋಯ್ತು ಸರ್. ಅದಕ್ಕೆ ಅವಾಗ ಕೊಡ್ತಿದ್ರೆ ನಿನ್ಗೂ ಒಂದ್ ರೇಂಜ್ ಬರುತ್ತೆ. ಅದು ಬನ್ನಿ ಸರ್ ತೋರಿಸ್ತೀನಿ. ಅದಕ್ಕೂ ಒಂದು ರೇಂಜ್ ಫಿಕ್ಸ್ ಮಾಡ್ಬಿಡೋರಂತೆ. ದಡಿ ನನ್ನ ಮಗನ್ ತಗೊಂಬಂದು. ಸರ್ ಇದ್ರಲ್ಲಿ ಬ್ಲ್ಯಾಕ್ ಅಂಡ್ ವೈಟು ಕಲರು ಅನ್ನೋದು ಒಂದು ಬಿಟ್ರೆ ಬೇರೆ ಯಾವ ಮಿಸ್ಟೇಕು ಇಲ್ಲ ಸರ್. ತೆಗಿಯಪ್ಪ ನೋಡೋಣ. ನಮ್ಮ ಅಣ್ಣ ಅಲ್ಲಿ ಕಣ್ ದಾನ ಮಾಡ್ತಿದ್ರೆ ತಂಪಾದ ಕನ್ನಡಕ ಹಾಕೊಂಡು ಅಲ್ಗಿಂಚ್ಕೊಂಡು ಪೋಸ್ ಕೊಡ್ತಿದ್ಯಲ್ಲ, ಇದು ತಪ್ಪಲ್ವಾ? ಹೊಡಿಬೇಡಿ. ಯಾಕೆ? ಇನ್ನೊಂದು ಫೋಟೋ ಇದೆ, ಅದನ್ನ ನೋಡಿ ಡಿಸೈಡ್ ಮಾಡಿ. ನಡಿ. ಇದಕ್ಕೇನಾರು ಹೇಳಿ ಸರ್. ನಮ್ಮಣ್ಣ ಬರೇ ಗದೆ ಎತ್ತಿ ಸಾಧನೆ ಮಾಡಿ ಸಿಂಪಲ್ ಆಗಿ ಬಾಡಿ ಮೇಂಟೈನ್ ಮಾಡಿದ್ದಾರೆ. ನೀನ್ ಇಷ್ಟು ಚಿಕ್ಕ ಕ್ಯಾಮ್ರಾ ಇಟ್ಕೊಂಡು ಈ ಪಾಟಿ ಬಾಡಿ ಹೆಂಗೋ ಮೇಂಟೈನ್ ಮಾಡಿದೆ? ಎಲ್ಲ ಬೆಟ್ಟ ಪಿಚ್ಚ ನಾನು ತಲೆ ಮಾತ್ರ ನಂದು, ಬಾಡಿ ಬೇರೆ ಒಂದು ಸರ್. ಯಾವೊಂದೋ ಬಾಡಿ ಹಾಕೊಂಡು ನಮ್ಮ ಅಣ್ಣನ ಮುಂದೆ ಪೋಸ, ಅಷ್ಟೊಂದು ಧೈರ್ಯನ? ಬಾರ ಕಡೆ ಎಲ್ಲಿ ಪೋಸ್ ಕೊಡು, ಹೋಗ್ಬಿಡ್ತೀನಿ. ಜೋರಾಗಿ ಉಪ್ಪದ್ರು ಗೋಡೆ ಕಟ್ಕೊಂತೀಯ, ನಮ್ಮ ಅಣ್ಣನ ಮುಂದೆ ಪೋಸ್ ಕೊಡ್ತೀಯ? ಬರಲಿ ನಿನ್ಗೆ ಅಲ್ಲಿ ಪೋಸ್ ಕೊಡೋದಲ್ದೆ ಆಕ್ಟಿಂಗ್ ಬೇರೆ ಸ್ಟಾರ್ಟ್ ಮಾಡ್ತೀಯ. ಹಂಗೆ ಎಲ್ಲ ಫೋಟೋಗಳು ತೆಗ್ದಿದ್ದೆ ತಾನೆ? ನೆಕ್ಸ್ಟ್ ಟೈಮ್ ನಾನು ಬಂದಾಗ ತೋರಿಸು. ನನ್ನ ಮಗ.